ಪ್ರಜ್ವಲವಾಗ್ತಿದೆ. ಅಲ್ಲಿ ಎದುರುಗಡೆನೇ ಇದೆ. ನಿನ್ನ ಹೆಸರು ಏನೋ ಪುಟ್ಟ? ನಂದಿ. ಜೋರಗಳ ವಾಯ್ಸ್ ಜೋರ ಕೊಡು. ಚಾರಿತ್ರ್ಯ, ವೆರಿ ಗುಡ್. ಯಾರಿಲ್ವಾ ಮಕ್ಕಳು? ಏನೋ ಪ್ರಯತ್ನ ಪಟ್ಟು ಸೇರಿಸಿದ್ದಾರೆ. ನಿನ್ನ ಹೆಸರು? ಹೇಳ್ಬೇಕೇನೋ, ನೀವೇ ಹೇಳ್ಬೇಕು ಕಣ. ಜನ ಏನು ಹೇಳಿದ್ರು? ಸಮಯ ಪ್ರಜ್ಞೆ ಅಂತ ಹೇಳಿದ್ನಲ್ವ ನಾನು. ಸಮಯ ಪ್ರಜ್ಞೆ ಅಂದ್ರೆ ಅದೇ. ನಾನು ನಿಮ್ಗೆ ಹೇಳ್ಕೊಡ್ಬೇಕಾದಿಲ್ಲ. ಈ ಕಾರ್ಯಕ್ರಮ ನಡೀತಿದೆ, ಈ ಮಕ್ಕಳನ್ನ ಕುರಿತು ಮಾತಾಡ್ತಿದ್ದಾರೆ ಅಂದ್ರೆ ನೀವೇ ಪಟಾಪಟ್ ಅಂತ ಹೇಳಬೇಕು. ಅದು ಹೌದಲ್ಲ? ಮತ್ತೆ ಹೇಳು. ನೀವು ನೋಡಿ, ಇನ್ನೊಬ್ರು ಯಾರು ಹುಡುಗರು ನಾನು ಕೇಳಬೇಕಾದಿಲ್ಲ, ಅವರೇ ಹೇಳಬೇಕು. ಆಮೇಲೆ ನೀವು ಏನೇನು ಮಾತಾಡಿದೆ ಅಂತ ಕೇಳ್ತೀನಿ, ಇಬ್ಬರು ಹೇಳಬೇಕು. ದೇಶಪಾಂಡೆ ಅವರೇ ಎಲ್ಲಿದ್ದಾರೆ? ಹೀಗೆ ಈ ಸಮಯ ಸ್ಫೂರ್ತಿ, ಸಮಯ ಪ್ರಜ್ಞೆ, ಸಮಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಈಗಲಿಂದನೂ ನಾವು ಬದಲಾವಣೆ ಮಾಡ್ಕೊಳ್ಬೇಕು. ಇನ್ ಟೈಮ್ನಲ್ಲಿ ಯಾರಿಗಾರು ಮಾತು ಕೊಟ್ಟರೆ ಅದರಂತೆ ಆ ಸಮಯದಲ್ಲಿ ಹೋಗೋದು. ನಾವು ಯಾವ್ದಾದ್ರು ಹೋಮ್ವರ್ಕ್ ಬರೀ ಸ್ಕೂಲ್ನಲ್ಲಿ ಹೋಮ್ವರ್ಕ್ ಕೊಟ್ಟಿದ್ದೀನಿ ಇನ್ ಟೈಮ್ ಮಾಡೋದಲ್ಲ, ಅದನ್ನು ಮಾಡಬೇಕು. ಅದನ್ನು ಪ್ರಮುಖವಾದ್ದು. ಹಾಗೆ ಬೇರೆಯವ್ರಿಗೆ ಮಾತು ಕೊಡ್ತೀವಿ, ಗೊತ್ತಾಯ್ತಾ? ಅದನ್ನು ಕೂಡ ನಾವು ಸಮಯವನ್ನು ಕಾಪಾಡಿಕೊಳ್ಳೋದು, ಸಮಯನ ಉಳಿಸೋದು, ಅದನ್ನು ಇದು ಮಾಡೋದು. ನನ್ನ ಯಾವುದೋ ಒಂದು ಹಾಡಲ್ಲಿ ಒಂದು ಕಡೆ ಬರೀತೀನಿ, ಉತ್ತರ ಕರ್ನಾಟಕ ಶೈಲಿಯಲ್ಲಿದೆ. ಗ್ರಾಮ್ಯ ಸೊಗಡಿನಲ್ಲಿ ನಾನು ಹೊಸ ವರ್ಷ ಬರುತ್ತೈತಿ ಕೇಳೋ ಸಂಗಣ್ಣ, ಹೊಸ ಹರುಷ ನಮಗ ನೀಡುತ್ತೈತಿ ಕೆಡೆಯುವ ನೀನು, ಮುಗಿಲ ಮ್ಯಾಲ ಮಾಡ ಸರಿದು ಹೋಗುವ ಹಂಗ, ಚಿಂತಿ ಹೋಗಿ ಮನಕ ಬೆಳಕ ಬೀರು ಹಂಗ ಅನ್ನೋದು. ಕಾಲ ಕಳಿತಿ ಚೈನಿ ಮಾಡ್ತಿ. ಚೈನಿ ಅಂದರೆ ಮಜಾ ಮಾಡೋದು ಅಂತ, ಉಡಾಯಿಸೋದು, ಮಜಾ ಮಾಡೋದು ಅಂತ. ಕಾಲ ಕಳಿತಿ ಚೈನಿ ಮಾಡ್ತಿ ಎಲ್ಲಿಟ್ಟೋ ಚಿತ್ತ. ಚಿತ್ತ ಅಂದ್ರೆ ಏನಪ್ಪ? ಗಮನ, ಮನಸ್ಸು. ಎಲ್ಲಿಟ್ಟು ಚಿತ್ತ ಅಂದ್ರೆ ಎಲ್ಲಿನ ಗಮನ. ಇವಾಗ ಗಮನ ಈ ಕಡೆ ಬರ್ತಾ ಇಲ್ಲ ನಿಮ್ಮದು. ಅವಾಗಲಿಂದ ಸ್ವಲ್ಪ ಪ್ರಯತ್ನ ಮಾಡಿದ್ದಕ್ಕೆ 20% ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಈಗ ಇನ್ನೂ ಬಂದಿಲ್ಲ. ಕಾಲ ಕಳಿತಿ ಚೈನಿ ಮಾಡ್ತಿ ಎಲ್ಲಿಟ್ಟೋ ಚಿತ್ತ. ಎಲ್ಲಿಟ್ಟಿದ್ದೆ ನಾನು ಚಿತ್ತ, ಎಲ್ಲಿಟ್ಬಿಟ್ಟಿದ್ದೆ. ಅರ್ಥ ಆಯ್ತಲ್ಲ ಅದು? ಕಾಲಕ್ಕೆ ಇದಕ್ಕೆಲ್ಲ ಅರ್ಥ ಕೇಳ್ತೀನಿ ಆಮೇಲೆ. ಕಾಲ ಕಳಿತಿ ಚೈನಿ ಮಾಡ್ತಿ ಎಲ್ಲಿಟ್ಟೋ ಚಿತ್ತ, ಹಿಂಗೆ ಮಾಡ್ತಾ ಕುಂತ್ರ ಅವ್ಯಾಳ ಬರ್ತದ ಮತ್ತ. ಈ ಹಾಡನ್ನು ನಮ್ಮ ಶಿವವ್ರ ಕೈಲಿ ಒಂದ್ಸರಿ ಹೇಳಿಸ್ಬೇಕು. ಒಳ್ಳೆ ಹಾಡುಗಾರರು ಶಿವಕುಮಾರ್. ಕಾಲ ಕಳಿತಿ ಚೈನಿ ಮಾಡ್ತಿ ಎಲ್ಲಿಟ್ಟೋ ಚಿತ್ತ, ಹಿಂಗ ಮಾಡ್ತಾ ಕುಂತ್ರ ಅವ್ಯಾಳ ಬರ್ತದ ಮತ್ತ. ಹೋಗಿದ ಸಮಯ ಮತ್ತೆ ಬರುತ್ತಾ? ಅದಕ್ಕೆ ಟೈಮ್ ಆ್ಯಂಡ್ ಟೈಮ್ ವೇಟ್ಸ್ ಮಾಡಿ ನಮ್ಗೆ ಯಾರಿಗೂ ಸಮಯ ಕಾಲ ಆಯಾ ಸಮಯದಲ್ಲಿ ಆಯಾ ಕೆಲಸವನ್ನು ಮಾಡಬೇಕು. ಸಮಯ ಸ್ಫೂರ್ತಿ ಅಂದ್ರೆ ಏನು ಹೇಳಿದೆ? ಸಮಯ ಸ್ಫೂರ್ತಿ ಅಂದರೆ ಬೇರೆಯವ್ರದ್ದು ಟೈಮ್ನ ನಾವು ವೇಸ್ಟ್ ಮಾಡಬಾರ್ದು, ಅವರು ಅಲ್ಲ, ಅದು ಸಮಯಕ್ಕೆ ಅಂತ. ಸಮಯ ಸ್ಫೂರ್ತಿ ಇದ್ದರೆ ಸಂದರ್ಭ ಏನು ನಡೀತಿದೆ ಆ ಸಮಯದ ಬಗ್ಗೆ ನಾವು ಗಮನ ಇಟ್ಟು ಚಿತ್ತ ಇಟ್ಟು ಕೇಳಬೇಕು ಅಂತ. ಆ ಚಿತ್ತ ಇಟ್ಟ ಕೇಳ್ತಿದ್ದಾಗ ನಿನ್ಗೆ ಗೊತ್ತಿಲ್ಲದಕ್ಕೆ ಅದಕ್ಕೆ ಉತ್ತರ ನಿನ್ನಲ್ಲೇ ಬಂದ್ಬಿಡುತ್ತೆ. ಅದಕ್ಕೆ ನೀವು ಪ್ರಿಪೇರ್ ಆಗೋದು ಬೇಕಾಗಿಲ್ಲ. ಕೆಲವರಿಗೆ ಆನ್ ದ ಸ್ಪಾಟ್ ಅಂತೀವಲ್ಲ, ತಕ್ಷಣದಲ್ಲೇ ಅದು ಬಂದ್ಬಿಡುತ್ತೆ. ಅದು ಸಮಯ ಸ್ಫೂರ್ತಿ ಅಲ್ವಾ? ಸಮಯ ಪ್ರಜ್ಞೆ ಅಂದರೆ ಏನಂದರೆ? ಸಮಯ ಪ್ರಜ್ಞೆ ಅಂದರೆ ನಾವು ಟೈಮ್ ವೇಸ್ಟ್ ಮಾಡಿದ್ರೆ ಆ ಸಮಯದ ಬೆಲೆ ಗೊತ್ತಿರಬೇಕು. ಆ ಸಮಯದ ಬೆಲೆ ಏನು ಅಂತ ಗೊತ್ತಿರಬೇಕು, ಹೌದಲ್ಲ? ಆ ಸಮಯದ ಬೆಲೆ ನಮಗೆ ಗೊತ್ತಿರಬೇಕು. ಬೇರೆಯವ್ರ ಸಮಯನ ನಾವು ಹಾಳು ಮಾಡಬಾರ್ದು. ಆ ಥರ ಹಾಳು ಮಾಡೋದು ಭಾಳ ಜನ ಇದ್ದಾರೆ. ಅದ್ರ ಕಡೆ ನಾವು ಗಮನ ಕೊಡಬಾರ್ದು. ನಾವು ಬದಲಾವಣೆ, ಸಣ್ಣ ಮಕ್ಕಳಿದ್ದೀರಾ, ಈಗಲಿಂದ ನೀವು ಬದಲಾವಣೆ ಮಾಡ್ತಾಯಿದ್ದೀವಿ. ಏನೇನೋ ಆಗಿದೆ, ಅವೆಲ್ಲ ಏನೇನೋ ಎಡವಟ್ಟುಗಳಾಗಿದೆ, ಅವೆಲ್ಲ ಕಷ್ಟ ಈಗ ಇದು ಮಾಡೋದು. ಇದನ್ನು ನೀವು ಈಗಲಿಂದ ಇದು ಮಾಡಿಕೊಂಡ್ರೆ, ನಿಮ್ಮ ಆ್ಯಟಿಟ್ಯೂಡ್ನ ಬೆಳೆಸ್ಕೊಂಡ್ರೆ, ನಿಮ್ಮ ನಡಾವಳಿಯನ್ನು ಬದಲಾವಣೆ ಮಾಡಿಕೊಂಡ್ರೆ ನೀವು ಅದ್ಭುತವಾದ ದೊಡ್ಡ ವ್ಯಕ್ತಿಗಳಾಗ್ತೀರಾ. ಅಷ್ಟೇ ಅಲ್ಲ, ಸಮಾಜವನ್ನು ಸರಿಯಾದ ರೀತಿಯಲ್ಲಿ ತಗೊಂಡು ಹೋಗೋದಕ್ಕೆ ದೊಡ್ಡ ಅವಕಾಶ ಆಗುತ್ತೆ. ಅದಕ್ಕೆಲ್ಲ ದಾರಿ ಮಾಡಿಕೊಡ್ತೀರ, ಹೌದಲ್ಲ? ಜೋರಾಗ ಏನು ವಾಯ್ಸ್ ಇಲ್ವಲ್ಲ? ಬೆಳಗ್ಗೆ ತಿಂಡಿ ಆಯ್ತಾ? ಇನ್ನೂ ಆಗಿಲ್ಲ ಅಂತ ದೊಡ್ಡವ್ರು ಹೇಳ್ತಾ ಇದ್ದಾರೆ. ನಿಮ್ದು ಆಗಿಲ್ಲ ಬಿಡಿ, ಗೊತ್ತಿಲ್ಲ. ನೀವು ಯಾವಾಗಲೂ ಆಗಿಲ್ದಂಗೆ ಕಾಣ್ತೀರಾ. ಆಯ್ತಾ ಇಲ್ವೋ ತಿಂಡಿ? ಆಗಿದ್ಯಾ? ಯಾರು ನಿಜ ಹೇಳಿದ್ರು, ಯಾರು ಸುಳ್ಳು ಹೇಳಿದ್ರು? ಇವಾಗ ಅವ್ರು ನಿಜ ಹೇಳಿದ್ರು, ನೀವು ನಿಜ ಹೇಳಿದ್ರು? ನೀನು ನಿಜ ಹೇಳಿದ್ಯಾ? ಸರ್ ತಿನ್ಬಿಟ್ಟು ನಾವು ಬಂದಿದ್ದೀವಿ. ನಿಜ ಹೇಳಿದ್ವಿ. ನೀವು ಸರ್? ಅಂದರೆ ಅವರು ಮಕ್ಕಳ ಜೊತೆ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಮುಗ್ಧ ಮನಸ್ಸು ಪಾಪ ಅವರು, ಮುರುಗಿ ಅವರು. ಹೀಗೆ ಮಕ್ಕಳೇ ಮತ್ತು ಎಲ್ಲ ಸ್ನೇಹಿತರೆ ಇದು. ಆಮೇಲೆ ಇನ್ನೊಂದು ನೀವು ಗಮನಿಸಿದ್ದೀರಾ, ದಿವಸ ಇವತ್ತೇನೋ ಕಾರ್ಯಕ್ರಮ ಇದ್ದರು, ದೇಶಪಾಂಡೆ ಅವ್ರು ಹೇಳಿದ್ರು, ಅದಕ್ಕೆ ನಾ ಬಂದೆ ಅಂತ. ಇಲ್ಲಿ ನಾವು ಬರೀತಾರಾದ್ರು ಯಾತಕ್ಕೆ ಅದು ಗೊತ್ತಿದೆಯಾ? ಅದು ನಮ್ಗೆಲ್ಲದರಲ್ಲೂ ಪ್ರಜ್ಞೆ ಇದೆ. ಹೌದಾ? ಹಲೋ, ಕೇಳಿಸ್ತಾ ಇಲ್ವಾ? ಹಲೋ ಈಗ ಹಾಂ. ಈಗ ನೋಡಿ, ಇಲ್ಲಿ ಒಂದು ಯಾತಕ್ಕೆ ಅಂತಂದರೆ, ನಾವು
ಇತಿಹಾಸ, ನಮ್ಮ ಪರಂಪರೆ, ವಿಜ್ಞಾನ, ನಮ್ಮ ಭಾಷೆ ಎಲ್ಲದ್ರ ಬಗ್ಗೆನೂ ತಿಳ್ಕೊಳ್ತಾ ಹೋಗಬೇಕು. ಅದರ ಜ್ಞಾನವನ್ನು ಬೆಳೆಸ್ಕೊಳ್ತಾ ಹೋಗ್ಬೇಕು ಅಲ್ವಾ. ಅದಕ್ಕೆ ಸಂಬಂಧಪಟ್ಟಿದ್ದು ಇಲ್ಲಿ ಅಂತಲ್ಲ, ಇಲ್ಲಿ ಎಲ್ಲ ಹಿರಿಯರೆಲ್ಲ ಸೇರಿ ಒಂದು ಸಂಘ ಅಂತ ಮಾಡ್ಕೊಂಡಿದ್ದಾರೆ. ಹಲವಾರು ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದು ಬಂದು ನೀವು ಅದರಲ್ಲಿ ಭಾಗಿಗಳಾಗಬೇಕು. ಯಾತಕ್ಕೋಸ್ಕರ ಮಾಡ್ತಾರೆ ಅವರು ಅಲ್ವಾ? ನೀವು ತಿಳ್ಕೊಳ್ಳಿ ಅಂತ. ನೀವು ತಿಳ್ಕೊಂಡ್ರೆ ಅದಕ್ಕಿಂತ ಅವ್ರಿಗೆ ಕೊಡುಗೆ ಬೇರೆ ಇನ್ನೊಂದಿಲ್ಲ. ಮಾಡೋದೇ ಅದಕ್ಕೆ ಅಲ್ವಾ. ಹಾಗೆ ಇಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು ಅದು ಇದು ಎಲ್ಲ ಬರೀತಾ ಇರುತ್ತೆ. ವಿಜ್ಞಾನ, ಇತಿಹಾಸ ಬಂದು ಎಲ್ಲ ಅಬ್ಸರ್ವ್ ಮಾಡಬೇಕು, ನೋಡಬೇಕು. ಎಲ್ಲ ಕಾರ್ಯಕ್ರಮ ಇದ್ದೆ ಮಾತ್ರ ಯಾರೋ ಹೇಳಿದ್ದಾರೆ, ಮತ್ತು ದೇಶಪಾಂಡೆ ಅವರು ತಿಳಿಸಿದ್ರು ಅದಕ್ಕೆ ಬಂದಿದ್ದೀನಿ, ಅಷ್ಟಕ್ಕೆ ಬಂದು ಮುಗಿಸ್ಕೊಂಡು ಹೋಗ್ತೀನಿ ಅಂತಲ್ಲ. ಸೊ ಇವತ್ತು ಪ್ರಮುಖವಾಗಿ ನಾನು ಹೇಳಿದ್ದು ಎರಡು ಯಾವುದು ವಿಷಯ? ಆ್ಯಟಿಟ್ಯೂಡಲ್ಲಿ ಎರಡು ವಿಷಯ ಹೇಳಿದೆ. ಆ್ಯಟಿಟ್ಯೂಡ್ ಅಂದರೆ ಕನ್ನಡದಲ್ಲಿ ಏನು? ಕನ್ನಡ ಫಸ್ಟು ಮೊದಲು ಏನು ಮರ್ತುಬಿಟ್ಟೆ ಆಗಲೇ. ಹತ್ರ ಬಾ ಜೋರಾಗಿ ಹೇಳು. ಸಮಯದ ಅಲ್ಲೋ ಆ್ಯಟಿಟ್ಯೂಡ್ ಅಂದರೆ